ಗದಗ ತಾಲೂಕು ಮುಳಗುಂದ ಪಟ್ಟಣದ ಪ್ರಗತಿ ಪತ್ತಿನ ಸಹಕಾರಿ ಸೌಹಾರ್ದ ಬ್ಯಾಂಕ್ನಲ್ಲಿ ಇ-ಸ್ಟಾಂಪಿಂಗ್, ಆರ್ಟಿಜಿಎಸ್, ನೆಫ್ಟ್ ಹಾಗೂ ಋಣಭಾರ ಪತ್ರ ಸೌಲಭ್ಯ ಸೇರಿದಂತೆ ವಿವಿಧ ಸೇವೆಗಳಿಗೆ ಬುಧವಾರ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿರ್ದೇಶಕ ಎನ್.ಆರ್. ದೇಶಪಾಂಡೆ ಚಾಲನೆ ನೀಡಿದರು. ನಂತರ ಎನ್.ಆರ್. ದೇಶಪಾಂಡೆ ಮಾತನಾಡಿದರು. 12 ವರ್ಷದಲ್ಲಿ ಪ್ರಗತಿ ಬ್ಯಾಂಕ್ ಏನು ಮುಂದುವರೆಯಾಕತೈತಿ, ಇದು ಭಾರಿ ಖುಷಿ ಅನಿಸ್ತೈತಿ. ನಮ್ಗೆ ಭಾಳ ಖುಷಿ ತಂದೈತಿ. ಎಷ್ಟು ಪ್ರಗತಿ ಹೊಂದೇವಿ ಇವತ್ತು ಅಂದ್ರೆ ಅದು ಹೇಳ್ಕೊಳಕ್ಕೆ ಸಾಧ್ಯಲ್ಲ. ಇದಕ್ಕೆ ಅನೇಕ ಅಡೆತಡೆಗಳು ಬಂದು ಅನೇಕ ರೀತಿ ತೊಂದರೆಯನ್ನು ಅನುಭವಿಸಿದ್ರು. ಭಾಳ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿತ್ತು. ಇವತ್ತು ಇದು ಒಂದಿಷ್ಟು ಸ್ಟ್ಯಾಂಡರ್ಡ್ ಬ್ಯಾಂಕ್ ಅನ್ನೋದು ಮುಳುಗುದಾಗ ಏನಾರ ಒಂದು 2ನೇ ಸ್ಟ್ಯಾಂಡರ್ಡ್ ಬ್ಯಾಂಕ್ ಐತಿ, ಮುಳುಗುದ ಅರ್ಬನ್ ಬ್ಯಾಂಕ್ ಆಗಿದ್ರೆ ಪ್ರಗತಿ ಬ್ಯಾಂಕ್ ಐತಿ ಅಂತ ಹೇಳಕ್ ನಮ್ಗೆ ಭಾಳ ಹೆಮ್ಮೆ ಅನಿಸ್ತು. ಅದ್ರಾಗ ಇವತ್ತು ಅನೇಕ ಜನಪರ ಕಾರ್ಯಕ್ರಮ ಅಂತಂದ್ರೆ ಇ-ಸ್ಟ್ಯಾಂಪಿಂಗ್ ಆಗಲಿ, ಆರ್ಟಿಜಿಎಸ್, ನೆಫ್ಟು ಮತ್ತು ಇನ್ನು ಇತರ ಸೇವೆಗಳು ಇವು ಏನು ಚಾಲು ಮಾಡ್ಯಾರಲ್ಲ, ಇದು ಇನ್ನೂ ಭಾಳ ಖುಷಿ ಅನಿಸ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ ಅಧ್ಯಕ್ಷ ಕೆ.ಎಲ್. ಕರಿಗೌಡ್ ಮಾತನಾಡಿ, ಅದರ ಜೊತೆಗೆ ನಮ್ಮ ಊರಿನ ಹೆಮ್ಮೆಯ ಸಹೋದರರಾದಂಥ ಡಾಕ್ಟರ್ ಶಶಾಂಕ್ ಅವರಿಗೆ ಸನ್ಮಾನಿಸಿದ ಈ ಸಮಾರಂಭದಲ್ಲಿ ಹಾಗೂ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಸಂಯುಕ್ತ ಸಹಕಾರಿ ನಿರ್ದೇಶಕರು ಮತ್ತು ನಮ್ಮ ಈ ಸಹಕಾರಿ ಮಾರ್ಗದರ್ಶಿ ಸಹಕಾರಿ ಸಂಸ್ಥೆ 13 ವರ್ಷ ಆಯಿತು. ನಾವು ಈ ಸಹಕಾರಿ ಪ್ರಾರಂಭ ಮಾಡಿದಾಗ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ, ಶಾಸ್ತ್ರೀಜಿ ಜಯಂತಿ ಆಚರಿಸಿದರು. ಈಚೆಗೆ ಡಾಕ್ಟರೇಟ್ ಪದವಿ ಪಡೆದ ದಾವಲ್ ಸಾಬ್ ನರಗುಂದ್ ಹಾಗೂ ಅಗ್ನಿವೀರ ಸೇನೆಗೆ ಆಯ್ಕೆಯಾದ ಶಶಾಂಕ್ ಕೊಳಿವಾಡ್ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಆರ್.ಸಿ. ಕಮ್ಮಾಜಿ, ಬಸವರಾಜ್ ಸುಂಕಾಪುರ್, ವಿಜಯ್ ನಿಲ್ಗುಂದ್, ಅಶೋಕ್ ಹುಣಸೀಮರ, ಶಿವಬಸವ ಹಸಬಿ, ಸಂಜಯ್ ನಿಲ್ಗುಂದ್, ಅಶೋಕ್ ಮೆಣಸಿನಕಾಯಿ, ದಾವೂದ್ ಜಮಾಲ್ ಸಾಬ್ನವರ್, ಮಹಾದೇವ್ ಹೊಸೂರ್, ಸುನಿಲ್ ಆಲಿ, ಅಸ್ಫಾಕ್ ನದ್ದೀಮುಲ್ ಹಾಗೂ ಬ್ಯಾಂಕ್ ಸಿಬ್ಬಂದಿ ಇದ್ದರು.